ಮುಂದಕ್ಕೆ ಬನ್ನಂಜಿಯವರ ಕವಿತೆಗಳ ಹಾಡುಗಬ್ಬ. ಪದ್ಯಕ್ಕೆ ಪ್ರಾಣವಿದ್ದರೆ ಅದು ಕಾವ್ಯವಾಗುತ್ತದೆ, ಕಾವ್ಯಕ್ಕೆ ಪರಮಾರ್ಥವಿದ್ದರೆ ಅದು ಬನ್ನಂಜಿ ಆಗುತ್ತಾರೆ. ಇದೀಗ ಅಕ್ಷರಗಳು ಸ್ವರವಾಗಿ ಅರಳುವ, ಭಾವಗಳು ಬೆಳಕಾಗಿ ಅರಳುವ, ತತ್ವಗಳು ಚಿತ್ರವಾಗಿ ಚಲಿಸುವ, ಕಲೆಯ 5 ಮಹಾನದಿಗಳು ಒಂದೇ ಸಂಗಮವಾಗಿ ಸೇರುವ ಒಂದು ಅಪೂರ್ವ ಕ್ಷಣಕ್ಕೆ ಸಾಕ್ಷಿಯಾಗಲಿಕ್ಕಿದ್ದೇವೆ. ಬನ್ನಂಜಿಯವರ ಕಾವ್ಯಸಾಗರದ ಅಮೃತ ಬಿಂದುಗಳನ್ನು ತಮ್ಮ ಅಪೂರ್ವ ಕಂಠಸುಧೆಯಿಂದ ಹರಿಸಲಿರುವವರು ಶ್ರೀಮತಿ ಕವಿತಾ ಉಡುಪ ಮತ್ತು ಶ್ರೀಮತಿ ಸುಮಾಶಾಸ್ತ್ರಿ. ಆ ಕಾವ್ಯಗಳ ಅಂತರಂಗದಲ್ಲಿ ಅರಳುವ ತತ್ವ ಸೌಂದರ್ಯವನ್ನು ಸಹೃದಯರ ಹೃದಯಗಳಿಗೆ ಮಿಡಿಸುವ ವ್ಯಾಖ್ಯಾನದ ವೈದುಷ್ಯವನ್ನು ಹೊತ್ತು ಬರಲಿರುವವರು ಶ್ರೀಮತಿ ವೀಣಾ ಬನ್ನಂಜೆ. ಪದಗಳಿಗೆ ಬಣ್ಣರೂಪ ನೀಡಿ ಭಾವಗಳಿಗೆ ದೃಶ್ಯ ದೇಹವನ್ನು ಕಟ್ಟಿಕೊಡುವ ಚಿತ್ರಸೃಷ್ಟಿಯ ಶಿಲ್ಪಿ ಶ್ರೀಯುತ ರಾಘವೇಂದ್ರ ಹೆಗಡೆಯವರು. ಅದೇ ರೀತಿ ಕ್ಷಣಗಳನ್ನೇ ಕಲಾಕೃತಿಗಳನ್ನಾಗಿಸಿ ರೂಪಿಸುವ ಶೀಘ್ರ ಚಿತ್ರ ಮಾಂತ್ರಿಕ ವಿಲಾಸ್ ನಾಯಕರು. ಬನ್ನಿ, ಸ್ವರ, ಶಬ್ದ, ಚಿತ್ರ, ಬೆಳಕು, ಭಾವ ಇದೆಲ್ಲವೂ ಕೂಡ ಬನ್ನಂಜಿಯವರ ಅಕ್ಷರಾರ್ಚನೆಗೆ ಪಂಚ ಮಹಾಪ್ರಾಣಗಳಾಗಿ ಅರಳಲಿದೆ. ಆಸ್ವಾದಿಸೋಣ. ಎಲ್ಲರಿಗೂ ನಮಸ್ಕಾರ. ಕಾಲ ಕೈವಶವಾಗದಿದ್ದರೆ ನೀನು ಕಾಲವಶವಾಗುವುದೇ ವಾಸಿ ಅನ್ನುವುದು ನನ್ನ ಗುರುಗಳ ಆದೇಶ. ಹಾಗಾಗಿ ನಾನು ಕಾಲವಶ. ನನ್ನ ಈ ಅನಿವಾರ್ಯತೆಯನ್ನು ನೀವು ಕೂಡ ಅರ್ಥ ಮಾಡ್ಕೊಳ್ತೀರಿ. ಒಬ್ಬ ವ್ಯಕ್ತಿ 1 ನಿಮಿಷ, 10 ವ್ಯಕ್ತಿ 1 ನಿಮಿಷ ಬಿಟ್ಟಾಗ 10 ನಿಮಿಷ, ಒಬ್ಬ ವ್ಯಕ್ತಿಗೆ 10 ನಿಮಿಷ ಸಿಕ್ಕುವುದು ನಾವು 1 ನಿಮಿಷ ಮಾಡುವ ತ್ಯಾಗಕ್ಕಿಂತ ದೊಡ್ಡದು ಅಂತ ನನ್ನ ನಂಬಿಕೆ. ಆ ಅರ್ಥದಲ್ಲಿ ಇವತ್ತು ಇಷ್ಟು ಜನ ಕಲಾವಿದರನ್ನು ನಿಮ್ಮೆಲ್ಲರ ಪರವಾಗಿ ತುಂಬ ಗೌರವದಿಂದ ಸ್ವಾಗತಿಸ್ತಾ, ಕವಿತೆಗೆ ಅರ್ಥ ಹೇಳಬಾರ್ದು, ಆದರೆ ಹಕ್ಕೊತ್ತಾಯ ನನ್ನ ತಂಗಿಯದ್ದು, ರಾಘವೇಂದ್ರ ಹೆಗಡೆಯದ್ದು. ಕವಿತೆ ಅರ್ಥವೇ ಆಗುವುದಿಲ್ಲ, ನಾವು ಚಿತ್ರ ಬರೆದದ ಅರ್ಥ ಆಗಲ್ಲ, ನೀವು ಹೇಳಲೇಬೇಕು ಅಂತ ಆ ಪ್ರಾರಬ್ಧಕ್ಕೆ ನಾನು ನಿಮ್ಮ ಮುಂದೆ ನಿಂತಿದ್ದೇನೆ. ಸ್ವಗತ ಅನ್ನುವ ಅಪ್ಪನ ಕವಿತೆಯನ್ನು ಮೊದಲಿಗೆ ಆರಂಭಿಸ್ತೇವೆ. ವಿಲಾಸ್ ನಾಯಕ್ ಅವರು ಶೀಘ್ರ ಚಿತ್ರ ರಚಿಸ್ತಾರೆ. ಸ್ವಗತ ವಾಸ್ತವಿಕ ಅಪ್ಪ ತನ್ನ ಕುರಿತು ತಾನೇ ಹೇಳಿದ್ದು, ನಾನು ಏನನ್ನೋ ತಂದೆ ಹರಿವಾಣದ ತುಂಬ, ಅದು ತತ್ವವಾದದ ಸತ್ಯ. ನಿಮಗೆ ಬೇಡವಾಯಿತು, ನೀವು ಮೌಢ್ಯದ ಸಂಪ್ರದಾಯದ ಕೊಠಡಿಯೊಳಗೆ ಕತ್ತಲಿನ ಕೂಪದಲ್ಲಿ ಕೂಡುವುದಕ್ಕೆ ಇಷ್ಟಪಟ್ರಿ. ನಿಮಗೆ ಯಾಕೆ ಬೇಕಾಗ್ತದೆ ಬೆಳಕಿನ ಸಹವಾಸ? ಬೆಳಕಿನಿಂದ ಬಂದವನು, ಬೆಳಕಿಗೆ ಸಂದವನು, ಬೆಳಕನ್ನೇ ತಂದವನು ನಿಮಗೆ ದೂರ ದೂರ ಅಂತ ಹೇಳಬೇಕಾದ್ರೆ ಅವರೊಳಗೆ ಎಂಥ ನೋವಿತ್ತು ಅನ್ನುವ ಆತ್ಮವಿಮರ್ಶೆ ಮಾಡಿಕೊಳ್ಳಬೇಕಾದ ಹಾಡು ಸ್ವಗತ. ಕವಿತಾ ಉಡುಪ ಹಾಡ್ತಾರೆ. ಭವಿಗಳಿಗೆ, ಕವಿಗಳಿಗೆ, ಸವಿಗಳಿಗೆ, ಉಪ್ಪರಿಗೆ, ಕೊಪ್ಪರಿಗೆ, ಸಿಹಿಮಳಿಗೆ. ಭವಿಗಳಿಗೆ, ಕವಿಗಳಿಗೆ, ಸವಿಗಳಿಗೆ, ಉಪ್ಪರಿಗೆ, ಕೊಪ್ಪರಿಗೆ, ಸಿಹಿಮಳಿಗೆ. ಬಂದನೋ ಬಂದನೋ ನಿಮ್ಮ ಬಳಿಗೆ, ತಂದನೋ ತತ್ವವಾದದ ತುಂಬು ತಳಿಗೆ. ಬಂದನೋ ಬಂದನೋ ನಿಮ್ಮ ಬಳಿಗೆ, ತಂದನೋ ತತ್ವವಾದದ ತುಂಬು ತಳಿಗೆ. ಭವಿಗಳಿಗೆ, ಕವಿಗಳಿಗೆ, ಸವಿಗಳಿಗೆ, ಉಪ್ಪರಿಗೆ, ಕೊಪ್ಪರಿಗೆ, ಸಿಹಿಮಳಿಗೆ. ತೆರೆದು ನೋಡಿದರೆ ಒಂದು ಕ್ಷಣ ಒಳಗೆ ತಿಳಿದೀತು ಇವನಾರು ಇವನಾರ ಬಳಿಗೆ. ಕಣ್ತೆರೆದು ನೋಡಿದರೆ ಒಂದು ಕ್ಷಣ ಒಳಗೆ ತಿಳಿದೀತು ಇವನಾರು ಇವನಾರ ಬಳಿಗೆ. ತಗ್ಗಿನಲ್ಲಿ ನಿಂತು ನೋಡಿದಿರಿ ಕೆಳಗೆ, ಕತ್ತಲೆಯ ಕೊಂಬ
ಕೊಂಪೆಯಲ್ಲಿ ನುಡುಗಿದಿರಿ ಚಳಿಗೆ, ಕತ್ತಲೆಯ ಕೊಂಪೆಯಲ್ಲಿ ನುಡುಗಿದಿರಿ ಚಳಿಗೆ. ಇವನು ಕಾಣಲೇ ಇಲ್ಲ ನಿಮ್ಮ ಕಣ್ಗಳಿಗೆ, ಇವನು ಕಾಣಲೇ ಇಲ್ಲ ನಿಮ್ಮ ಕಣ್ಗಳಿಗೆ. ಓಗೊಡಲೋ ಬೇಡವೋ ಇವನ ನುಡಿಗಳಿಗೆ, ಕೃಷ್ಣಾರ್ಪಣವನಿತ್ತು ನಮ್ಮ ಮಣಿಗಳಿಗೆ. ನಂಬಿದರೆ ಹೋದೇವೋ ಶ್ರೀಹರಿಯ ಬಳಿಗೆ, ನಂಬಿದರೆ ಹೋದೇವೋ ಶ್ರೀಹರಿಯ ಬಳಿಗೆ. ನಾವುಂಟು ನಮ್ಮ ಮೂಢ ನಂಬಿಕೆ ಉಂಟು, ನಾವುಂಟು ನಮ್ಮ ಮೂಢ ನಂಬಿಕೆ ಉಂಟು. ಬೇಡವೇ ಬೇಡ ಇವನ ನಂಟು, ಬೇಡವೇ ಬೇಡ ಇವನ ನಂಟು. ಬೆಳಕಿಂದ ಬಂದವನು ಬೆಳಕಿಗೆ ಸಂದವನು, ಬೆಳಕನ್ನೇ ತಂದವನು ನಮಗೆ ದೂರ ದೂರ ದೂರ. ಬೆಳಕಿಂದ ಬಂದವನು ಬೆಳಕಿಗೆ ಸಂದವನು, ಬೆಳಕನ್ನೇ ತಂದವನು ನಮಗೆ ದೂರ ದೂರ ದೂರ. ಸಂಪ್ರದಾಯವ ಹಾಸಿ ಸಂಪ್ರದಾಯವ ಹೊತ್ತು, ಕಿಟಕಿ ಬಾಗಿಲು ಜಡಿದು ಮಲಗೋಡ ಬಾರ 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 ಬಾರ. ಬೆಳಕಿಂದ ಬಂದವನು ಬೆಳಕಿಗೆ ಸಂದವನು, ಬೆಳಕನ್ನೇ ತಂದವನು ನಮಗೆ ದೂರ. ಬೆಳಕಿಂದ ಬಂದವನು ಬೆಳಕಿಗೆ ಸಂದವನು, ಬೆಳಕನ್ನೇ ತಂದವನು ನಮಗೆ ದೂರ 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 ದೂರ. ರಾಷ್ಟ್ರೀಯ ಕಲಾವಿದರು ವಿಲಾಸ್ ನಾಯಕ್ ಒಂದು ಫೋನ್ ಕರೆಗೆ ಬಂದಿದ್ದಾರೆ. ಅವರಿಗೆ ಅಪ್ಪನ ಮೇಲಿನ ಭಕ್ತಿಯೋ, ಒಬ್ಬ ಕಲಾ ಸ್ವಾದಕರ ಮೇಲಿನ ಭಕ್ತಿಯೋ, ಅದಕ್ಕೆ ಹೃತ್ಪೂರ್ವಕ ನಮನಗಳು. ಮುಂದಿನ ಹಾಡು 5 ಕಾಲಿನ ಮಂಚ. ಅಪ್ಪ ದಾಸರಿಗೆ ಏನು ಕಡಿಮೆ ಅನ್ನುವ ಹಾಗೆ ಬರೆದಿರುವ ಮತ್ತು ಅನೇಕರು ಇದು ದಾಸರೇ ಬರೆದ ಹಾಡು ಅಂತ ಭ್ರಮಿಸಿರುವ 5 ಕಾಲಿನ ಮಂಚ ಬಹಳ ಪ್ರಚಲಿತವಾಗಿ ವಿದ್ಯಾಭೂಷಣರು ರಾಗ ಸಂಯೋಜನೆ ಮಾಡಿರುವಂಥದ್ದು. ಆದರೆ ಸುಮಾಶಾಸ್ತ್ರಿ ಅದಕ್ಕೊಂದು ಹೊಸ ರಾಗ ಸಂಯೋಜನೆ ಮಾಡಿದ್ದಾರೆ. ಅಪ್ಪನ ಹಾಡು ಇದು 5 ಕಾಲಿನ ಮಂಚ. ಇದಕ್ಕೆ ತ್ರಿಗುಣಗಳೆಂಬ 3 ದಂಟೆ. ಇವನು ಒಳಗಿರುವವ ಕುರುಡ, ಅವನಿಲ್ಲದಿದ್ದರೆ ಇವನಿಗೆ ಕಣ್ಣು ಕಾಣುವುದಿಲ್ಲ, ಇವನು ಕುಂಟ ಕೂಡ. ಇಂಥ ಕುಂಟನನ್ನು ನಡೆಸುವುದು ಯಾವುದು ಅಂದರೆ ಪಂಚೇಂದ್ರಿಯಗಳು. ಆದ್ದರಿಂದ ಇದು 5 ಕಾಲಿನ ಮಂಚ. ಇಂಥ ಕುಂಟನಿಗೆ 3 ದಂಟೆಗಳನ್ನು ಇಟ್ಟುಕೊಂಡು ನಡೆಯುವಾಗ ತ್ರಿಗುಣಗಳು ಎಲ್ಲಿಗೆ ಕರ್ಕೊಂಡು ಹೋಗಬೇಕು ಅಷ್ಟೇ ದಾರಿ. ಅದರ ಆಚೆಗೆ ಹೋಗಬೇಕಾದ್ರೆ ಅವನ ಅನುಗ್ರಹ ಆಗಬೇಕು. ಅರಿಷಡ್ವೈರಿಗಳು ಎಷ್ಟು ಕಾಡ್ತವೆ, 14ರ ನಂಟು ಎಷ್ಟು ಅವನನ್ನು ಇಲ್ಲಿಯೇ ಸೆಳೀತದೆ. ಇದರಾಚೆಗಿನ 18ಕ್ಕೆ ಹೋಗಬೇಕಾದರೆ ಅದು ಎಂಥ ದಾರಿ ಎನ್ನುವುದನ್ನು ಹಾಡ್ತಾರೆ ಸುಮಾಶಾಸ್ತ್ರಿ.
ಕಾಲಿಗೂ ಕೈ ಕಾಲು ಬಂತು ಕುಂಟ ಮಲಗಿದ್ದಂತೆ ಮಂಚಗೆ ತೋಡಿತು ಇದ್ದೈದು ಕಾಲಿಗೂ ಕೈ ಕಾಲು ಇದ್ದೈದು ಕಾಲಿಗೂ ಕೈ ಕಾಲು ಬಂತು ಕುಂಟ ಮಲಗಿದ್ದಂತೆ ಮಂಚಗೆ ತೋಡಿತು ಕುಂಟ ಮಲಗಿದ್ದಂತೆ ಮಂಚಗೆ ತೋಡಿತು ಐದು ಕಾಲಿನ ಮಂಚ ಕುಂಟ ಮಲಗಿದ್ದ ಆರು ಜನ ದಾಂಡಿಗರು ಕೈ ಹಿಡಿದರೆಳೆದು ಜಾರಿ ಬಿದ್ದನು ಕುಂಟ ಪಕ್ಕೆಲುಬು ಮುರಿದು ಆರು ಜನ ದಾಂಡಿಗರು ಕೈ ಹಿಡಿದರೆಳೆದು ಆರು ಜನ ದಾಂಡಿಗರು ಕೈ ಹಿಡಿದರೆಳೆದು ಜಾರಿ ಬಿದ್ದನು ಕುಂಟ ಪಕ್ಕೆಲುಬು ಮುರಿದು ಜಾರಿ ಬಿದ್ದನು ಕುಂಟ ಪಕ್ಕೆಲುಬು ಮುರಿದು ಐದು ಕಾಲಿನ ಮಂಚ ಕುಂಟ ಮಲಗಿದ್ದ ಏಳಯ್ಯ ಕುಂಟಯ್ಯ ದಂಟೆ ಹಿಡಿದೇಳು ಕೋಳಿ ಹಾಡುವ ಸುಪ್ರಭಾತವನ್ನು ಕೇಳು ಏಳಯ್ಯ ಕುಂಟಯ್ಯ ದಂಟೆ ಹಿಡಿದೇಳು ಕೋಳಿ ಹಾಡುವ ಸುಪ್ರಭಾತವನ್ನು ಕೇಳು ಕೋಳಿ ಹಾಡುವ ಸುಪ್ರಭಾತವನ್ನು ಕೇಳು ಐದು ಕಾಲಿನ ಮಂಚ ಕುಂಟ ಮಲಗಿದ್ದ ಈ ಐದು ಈ ಆರು ಈ ಮೂರು ಸಾಕು 18 ಬೇಕು ಬಿಡಬೇಕು 14 ಈ ಐದು ಈ ಆರು ಈ ಮೂರು ಸಾಕು ಈ ಐದು ಈ ಆರು ಈ ಮೂರು ಸಾಕು 18 ಬೇಕು ಬಿಡಬೇಕು 14 18 ಬೇಕು ಬಿಡಬೇಕು 14 ಬಿಡಬೇಕು 14 ಐದು ಕಾಲಿನ ಮಂಚ ಕುಂಟ ಮಲಗಿದ್ದ ಮೂರು ದಂಡೆಗಳನ್ನು ಬಗಲಿಗಿಳಿಸಿದ ಐದು ಕಾಲಿನ ಮಂಚ ಐದು ಕಾಲಿನ ಮಂಚ ಐದು ಕಾಲಿನ ಮಂಚ ಕುಂಟ ಮಲಗಿದ್ದ ಕುಂಟ ಮಲಗಿದ್ದ ಕುಂಟ ಮಲಗಿದ್ದ ಕುಂಟ ಮಲಗಿದ್ದ ಒಬ್ಬ
ಹೊಯ್ಗೆಯಲ್ಲಿ ಆಟ ಆಡುವ ಹುಡುಗ ಹೊಯ್ಗೆ ಕೆಡಿಸಬಹುದು, ಆದರೆ ಕಲಾವಿದ ಹೇಗೆ ಹೊಯ್ಗೆಯನ್ನು ಮರುಳನ್ನು ಕೂಡ ಮರುಳಾಗಿ ಮಾಡುವಂತೆ ಚಿತ್ರಿಸಬಹುದು ಅನ್ನುವ ಒಂದು ಹೊಸ ಪರಿಕಲ್ಪನೆಯನ್ನೇ ಭಾರತದಲ್ಲಿ ಬಹುಶಃ ವಿಶ್ವದಲ್ಲಿ ಪ್ರಥಮ ಬಾರಿಗೆ ಕೊಟ್ಟ ಅಂತಾರಾಷ್ಟ್ರೀಯ ಕಲಾವಿದ ಶ್ರೀ ರಾಘವೇಂದ್ರ ಹೆಗಡೆಯವರು. ಅವರು ಕೂಡ ಹಾಗೆ, ರಾಘು ನೀನು ಬರಬೇಕಪ್ಪ ಅಂದ್ಕೂಡಲೇ ನೀವು ಎಲ್ಲಿ ಹೇಳ್ತೀರಾ ಬರ್ತೀನಿ, ಎಷ್ಟು ಹೊತ್ತಿಗೆ ಬರಬೇಕಾ ಬರ್ತೀನಿ, ಹೇಗೆ ಕೆಲವೊಮ್ಮೆ ನಮ್ಮಲ್ಲಿ ಬರೀ ನಿರೂಪಣೆ ಮಾಡಿ ಹೋಗಿದ್ದಾರೆ. ಅಂಥ ಸನ್ಮಿತ್ರರನ್ನು ಒಳಗೊಂಡ ನಮ್ಮ ಧನ್ಯತೆಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಮುಂದಿನ ಹಾಡು ಹಳ್ಳಿಯ ಹುಡುಗಿ ಪೇಟೆಗೆ ಹೋದಳು ಸೋಮವಾರ ಸಂತೆ. ಅಪ್ಪ ಬಹಳ ಕಿಡಿಗೇಡಿ ಇರಬೇಕು, ಬಹಳ ತುಂಟಾಟದವರಿರಬೇಕು, ಪೋಲಿ ಇರಬೇಕು ಅಂತ ಭಾವಿಸ್ತಾರೆ ಅನೇಕ ಜನ ಈ ಕವಿತೆಗಳನ್ನು ಓದಿದರೆ. ನಿನ್ನೆ ದಿನ ಜೂಜಿನ ಬಗ್ಗೆ ಇರುವ ಪದ್ಯದ ಭಾಗವನ್ನು ಕೇಳಿ ನನ್ನ ಬಳಿ ಅಲ್ಲಿ ಬಂದು ಕೇಳಿದ್ದು ಉಂಟು ಕೆಲವರು, ಇದು ಆಚಾರ ಬರೆದವರು ಇರಲಿಕ್ಕಿಲ್ಲ ಅಂತ. ಅಂದರೆ ಅಪ್ಪನಿಗೊಂದು ಇಂಥ ಕಿಡಿಗೇಡಿ ತುಂಟಾಟದ ಪೋಲಿ ಇಣುಕುಗಳು ಇದ್ದವು ಅನ್ನೋದನ್ನು ಕೂಡ ಒಪ್ಪಲಾಗದಂತಹ ಯಾವುದೋ ಒಂದು ಭಾವಾವೇಶ. ಆದರೆ ಹಳ್ಳಿಯ ಹುಡುಗಿ ಪೇಟೆಗೆ ಹೋದಳು ಇಂಥದ್ದೊಂದು ತುಂಟತನವನ್ನಷ್ಟೇ ಹೇಳೋದಿಲ್ಲ, ಅವರು ತನ್ನ ಎಲ್ಲ ತುಂಟಾಟಗಳಲ್ಲೂ ಕಂಡದ್ದು ಅಧ್ಯಾತ್ಮ. ಇಲ್ಲಿಯ ಹಳ್ಳಿಯ ಹುಡುಗಿ ಸಾಮಾನ್ಯ ಹಳ್ಳಿಯ ಹುಡುಗಿ ಅಲ್ಲ, ಅತ್ಯಂತ ಕೋಮಲ, ಅತ್ಯಂತ ಪರಿಶುದ್ಧ, ಹೊಸ ಹುಡುಗಿ. ಪೇಟೆಯನ್ನೇ ಕಂಡವಳಲ್ಲ, ಅವಳು ಕಳೆದು ಹೋಗಿದ್ದಾಳೆ. ಎಂಥ ಪೇಟೆ? ಸೋಮವಾರದ ಪೇಟೆ. ಸೋಮ ಚಂದ್ರ ಅಂದರೆ ಈ ಮನಸ್ಸನ್ನು ಆಕರ್ಷಿಸುವ ಪೇಟೆ. ಇಂದ್ರಿಯಗಳ ಸಂತೆಯಲ್ಲಿ ಕಳೆದು ಹೋಗಿರುವ ಈ ಜೀವ ಆ ಭಗವಂತನ ಕಡೆಗೆ ನೋಡಲೇ ಇಲ್ಲ. ಕಳೆದು ಹೋದ ಹುಡುಗಿಯನ್ನು ಹುಡುಕುವುದಕ್ಕೆ ತೊಡಗಿದೆ ಒಳಗಿರುವ ಅಂತರಾತ್ಮ. ಹೇಳಿ ಕೂಗಿ ಕರೀತಿದೆ, ಎಲ್ಲಿದೆ ಅಂತ ಗೊತ್ತಾಗದೆ ಹುಡುಕ್ತಿದ್ದೇನೆ, ನೀವು ಯಾರಾದರೂ ಹುಡುಕಿ ಕೊಡಿ ಅಂತ ಆಲ್ಪರೀತದೆ. ಕಡೆಗೂ ಅಪ್ಪನ ಘೋಷಣೆ ಏನು ಅಂದರೆ, ಹುಡುಗಿ ಸಿಕ್ಕುವ ಹಾಗೆ ಕಾಣುವುದಿಲ್ಲ, ನೀವು ಯಾರಾದರೂ ಹುಡುಕಿ ಕೊಟ್ಟರೆ ಈ ಹುಡುಗಿ ನಿಮಗೆ ಅಂತ ಅಪ್ಪ ಘೋಷಿಸ್ತಾರೆ ಬಹುಮಾನದ ಹಾಗೆ. ಅಪ್ಪ ಎಷ್ಟು ಸತ್ಯದ ಒಳಗಿನವರು ಅಂದರೆ ಅವರಿಗೆ ಚೆನ್ನಾಗಿ ಗೊತ್ತಿದೆ, ಇದನ್ನು ಅವನಲ್ಲದೆ ಇನ್ಯಾರು ಹುಡುಕಬಹುದು, ಇದು ಅವನಿಗೇ ಸಲ್ಲುವುದು, ಆದ್ದರಿಂದ ಈ ಹುಡುಗಿ ನಿಮಗೆ ಅಂತ ಅಪ್ಪ ಮುಕ್ತಾಯ ಮಾಡುವ ಅಧ್ಯಾತ್ಮದ ಒಳಾರ್ಥಗಳನ್ನು ಬಗೆಯುವ ಅತ್ಯಂತ ಸುಂದರವಾದ ತುಂಟಾಟದ ಹಾಡಿನ ಹಾಗೆ ಕೇಳುವ ಹಾಡನ್ನು ಕವಿತಾ ಉಡುಪ ಹಾಡ್ತಾರೆ. ಎರಡು ಹಾಡುಗಳಿಗೂ, ಕವಿತಾಳ ಹಾಡುಗಳಿಗೂ ಗುರುರಾಜ ಮಾರ್ಪಳ್ಳಿ ಸಂಗೀತ, ರಾಗ ಸಂಯೋಜನೆ. ಹಳ್ಳಿಯ ಹುಡುಗಿಯು ಪೇಟೆಗೆ ಬಂದಳು ನೋಡುವ ಆಸೆಯಂತೆ, ಗಲ್ಲಿಯಲ್ಲಿ ಗುಲ್ಲೋ ಸೋಮವಾರ ಸಂತೆ. ಹಳ್ಳಿಯ ಹುಡುಗಿಯು ಪೇಟೆಗೆ ಬಂದಳು ನೋಡುವ ಆಸೆಯಂತೆ, ಗಲ್ಲಿಯಲ್ಲಿ ಗುಲ್ಲೋ ಸೋಮವಾರ ಸಂತೆ. ಸೋಮವಾರ ಸಂತೆ ಯಾರೋ ತಾಗಿದರು, ಯಾರೋ ನೂಕಿದರು, ಯಾರೋ ಕಾಲು ನಡೆದು, ಇವಳು ಸಾಗಿದಳು ಸಿಳ್ಳೆ ಹಾಕಿದರು, ಯಾರೋ ಕಣ್ಣು ಹೊಡೆದು. ಯಾರೋ ತಾಗಿದರು, ಯಾರೋ ನೂಕಿದರು, ಯಾರೋ ಕಾಲು ನಡೆದು, ಇವಳು ಸಾಗಿದಳು ಸಿಳ್ಳೆ ಹಾಕಿದರು, ಯಾರೋ ಕಣ್ಣು ಹೊಡೆದು. ಹಳ್ಳಿಯ ಹುಡುಗಿಯು ಪೇಟೆಗೆ ಬಂದಳು ನೋಡುವ ಆಸೆಯಂತೆ. ನಡೆದಷ್ಟು ದೂರ ಜನಜಾತ್ರೆ ಪೂರ ತಾರೆ ಮುಗಿಯಲಿಲ್ಲ. ನಡೆದಷ್ಟು ದೂರ ಜನಜಾತ್ರೆ ಪೂರ ತಾರೆ ಮುಗಿಯಲಿಲ್ಲ. ಇಲ್ಲಿ ಅಲ್ಲಿ ಎಲ್ಲೆಲ್ಲಿ ಹುಡುಕಿದರು ಹುಡುಗಿ ಸಿಗಲೇ ಇಲ್ಲ. ಇಲ್ಲಿ ಅಲ್ಲಿ ಎಲ್ಲೆಲ್ಲಿ ಹುಡುಕಿದರು ಹುಡುಗಿ ಸಿಗಲೇ ಇಲ್ಲ. ಹುಡುಗಿ ಸಿಗಲೇ ಇಲ್ಲ, ಹುಡುಗಿ ಸಿಗಲೇ ಇಲ್ಲ.
ಪೇಟೆಗೆ ಹೊಸಬಳು ಹೋದಳೆತ್ತ ಕಡೆಗೆ. ಹಳ್ಳಿಯ ಹುಡುಗಿಯು ಪೇಟೆಗೆ ಹೊಸಬಳು ಹೋದಳೆತ್ತ ಕಡೆಗೆ. ಹುಡುಗಿ ಕೊಟ್ಟವರಿಗುಂಟು ಬಹುಮಾನ ನಮ್ಮ ಹುಡುಗಿ ನಿಮಗೆ. ಹುಡುಗಿ ಕೊಟ್ಟವರಿಗುಂಟು ಬಹುಮಾನ ನಮ್ಮ ಹುಡುಗಿ ನಿಮಗೆ. ನಮ್ಮ ಹುಡುಗಿ ನಿಮಗೆ, ನಮ್ಮ ಹುಡುಗಿ ನಿಮಗೆ. ಆ ಹಳ್ಳಿಯ ಹುಡುಗಿಯು ಪೇಟೆಗೆ ಬಂದಳು ನೋಡುವ ಆಸೆಯಂತೆ. ಹಳ್ಳಿಯ ಹುಡುಗಿಯು ಒಳ್ಳೆಯ ಹುಡುಗಿಯು ಇನ್ನೂ ಕೆಡಲಿಲ್ಲ. ಹಳ್ಳಿಯ ಹುಡುಗಿಯು ಒಳ್ಳೆಯ ಹುಡುಗಿಯು ಇನ್ನೂ ಕೆಡಲಿಲ್ಲ. ನಿಮ್ಮಾಣೆಗೂ ನಿಜ ಈ ಮೊದಲೊಮ್ಮೆಯು ಪೇಟೆಗೆ ಬರಲಿಲ್ಲ. ನಿಮ್ಮಾಣೆಗೂ ನಿಜ ಈ ಮೊದಲೊಮ್ಮೆಯು ಪೇಟೆಗೆ ಬರಲಿಲ್ಲ. ಪೇಟೆಗೆ ಬರಲಿಲ್ಲ, ಪೇಟೆಗೆ ಬರಲಿಲ್ಲ. ಹಳ್ಳಿಯ ಹುಡುಗಿಯು ಪೇಟೆಗೆ ಬಂದಳು ನೋಡುವ ಆಸೆಯಂತೆ. ಗಲ್ಲಿ ಗಲ್ಲಿಯಲ್ಲಿ ಗುಲ್ಲ ಗುಲ್ಲ ಸೋಮವಾರ ಸಂತೆ. ಸೋಮವಾರ ಸಂತೆ ಎಸಂತೆ, ಸೋಮವಾರ ಸಂತೆ ಎಸಂತೆ, ಸೋಮವಾರ ಸಂತೆ. ಮುಂದಿನ ಹಾಡು ಎರಡು ಕಣ್ಣಿನ ಕುರುಡ. ವಾಸ್ತವಿಕ ಭಾಗವತವನ್ನು ಓದಿದಾಗ ತಿಳಿಯುವ ಯಾವ ಬ್ರಹ್ಮ ಸೃಷ್ಟಿಯ ಪೂರ್ವ ಕಥೆ ಅಥವಾ ಬ್ರಹ್ಮ ಸೃಷ್ಟಿ ಮಾಡುವುದಕ್ಕೆ ಮೊದಲು ಅವನು ಹೇಗೆ ತಾನು ತನ್ನ ವಶದಲ್ಲಿಲ್ಲದೆ ಭಗವಂತನ ಅಧೀನನಾಗಿದ್ದಾಗ ತಾನೇ ಕುರುಡನಾಗಿದ್ದು ತನಗೆ ಕಾಣಿಸಿದ ಅವಸ್ಥೆಯ ನಂತರ ಹೇಗೆ ಒಂದೊಂದೇ ಭಗವಂತನ ಕೃಪೆಯಿಂದ ಕಾಣಿಸ್ತಾ ಆ ಭಗವಂತನ ಕೃಪೆಯ ಒಂದೊಂದೇ ಸೃಷ್ಟಿಯ ಶಿವನಿರಬಹುದು, ಸರಸ್ವತಿ ಇರಬಹುದು, ಆ ಬಳಿಕ ಉಂಟಾದ ಅಂಡಾಕಾರ, ಆ ದೊಡ್ಡ ಬ್ರಹ್ಮಾಂಡ ಸೃಷ್ಟಿಗೆ ಕಾರಣವಾದ ವಿರಾಟ್ ಪುರುಷನನ್ನು ಹೇಳುವ ಒಂದು ಅಪೂರ್ವ ಕವಿತೆ ಎರಡು ಕಣ್ಣಿನ ಕುರುಡ. ವಿಲಾಸ್ ನಾಯಕ್ ಅದಕ್ಕೆ ಚಿತ್ರ ರಚಿಸ್ತಾರೆ, ಕವಿತಾ ಹಾಡ್ತಾರೆ. ಎರಡು ಕಣ್ಣಿನ ಕುರುಡ ಕಂಡು ತಣಿದ. ಎರಡು ಕಾಲಿನ ಕುಂಟ ಎದ್ದು ಕುಣಿದ. ಎರಡು ಕಣ್ಣಿನ ಕುರುಡ ಕಂಡು ತಣಿದ. ಎರಡು ಕಾಲಿನ ಕುಂಟ ಎದ್ದು ಕುಣಿದ. ಬೇರೆ ಕೈಯೊಳಗೆ ಕಮಂಡಲು. ನಾಲ್ಕು ಮೂರೆ ದಾಡಿ ಬೇರೆ ಕೈಯೊಳಗೆ ಕಮಂಡಲು. ಮೂರು ಕಾಲು ಮೂರು ಕಣ್ಣು ಮೋರೆ ತುಂಬ ಸೊಂಡಿಲು. ಮೂರು ಕಾಲು ಮೂರು ಕಣ್ಣು ಮೋರೆ ತುಂಬ ಸೊಂಡಿಲು. ಎರಡು ಕಣ್ಣಿನ ಕುರುಡ ಕಂಡು ತಣಿದ. ಎರಡು ಕಾಲಿನ ಕುಂಟ ಎದ್ದು ಕುಣಿದ. ಗೊಡ್ಡುದನದ ಪುಟ್ಟ ಕರುವಿಗಾರು ಮೋರೆ ಅಣ್ಣನು. ಗೊಡ್ಡುದನದ ಪುಟ್ಟ ಕರುವಿಗಾರು ಮೋರೆ
ಬೀದಿಯ ಕಮಣ್ಣನು ಹೂವ ಕಿತ್ತು ಕಾವು ಕೊಟ್ಟ ಬೀದಿಯ ಕಮಣ್ಣನು ಎರಡು ಕಣ್ಣಿನ ಕುರುಡ ಕಂಡು ತಣಿದ ಎರಡು ಕಾಲಿನ ಕುಂಟ ಎದ್ದು ಕುಣಿದ ಮಾತು ಚಿಗುರಿ ಕೂತು ಹೆಣ್ಣು ವೀಣೆ ಹಿಡಿಯಿತು ಮಾತು ಚಿಗುರಿ ಕೂತು ಹೆಣ್ಣು ವೀಣೆ ಹಿಡಿಯಿತು ಕೋಪದಿಂದ ಕಿಡಿಯ ಕಾರೆ ತಮದ ಮೊಟ್ಟೆ ಒಡೆಯಿತು ಕೋಪದಿಂದ ಕಿಡಿಯ ಕಾರೆ ತಮದ ಮೊಟ್ಟೆ ಒಡೆಯಿತು ತಮದ ಮೊಟ್ಟೆ ಒಡೆಯಿತು ತಮದ ಮೊಟ್ಟೆ ಒಡೆಯಿತು ಎರಡು ಕಣ್ಣಿನ ಕುರುಡ ಕಂಡು ತಣಿದ ಎರಡು ಕಾಲಿನ ಕುಂಟ ಎದ್ದು ಕುಣಿದ ಎರಡು ಕಣ್ಣಿನ ಕುರುಡ ಕಂಡು ತಣಿದ ಎರಡು ಕಾಲಿನ ಕುಂಟ ಎದ್ದು ಕುಣಿದ ಶ್ರೀ ವಿಲಾಸ್ ನಾಯಕ್ ಅವರಿಗೆ ಧನ್ಯವಾದಗಳು. ಮುಂದಿನ ಹಾಡು ಮುದುಕಿಯ ಮನೆಯ ಅಂಗಳದಲ್ಲಿ ಕೋಗಿಲೆ ಕೂಗಿತ್ತು. ಒಂದು ಮುದುಕಿಯ ಮನೆಯ ಅಂಗಳದಲ್ಲಿ ಕೋಗಿಲೆ ಕೂಗ್ತಿದೆ, ಅವಳಾದರೂ ಎಂಥವಳು ಅನ್ನೋದನ್ನೆಲ್ಲ ಹೇಳ್ತಾ, ನಮ್ಮ ಈ ದೇಹವೇ ಮುದುಕಿಯ ಮನೆ, ಇದು ಒಂದೇ ಮರದಲ್ಲಿ ಎರಡು ಹಣ್ಣುಗಳಿವೆ, ಅದು ಜೀವ ಆತ್ಮ. ಆ ಎರಡು ಹಣ್ಣುಗಳಲ್ಲಿ ಒಂದು ಕೊಳೆತು ಬೀಳುವ ಅವಸ್ಥೆ ಬಂದರೂ ನಮಗೇನು ಬುದ್ಧಿ ಬರೋದಿಲ್ಲ. ಇವತ್ತು ನಾಳೆ ಹೋಗಲಿಕ್ಕೆ ಸಿದ್ಧರಾದವರಿಗೂ ಕೂಡ ಈ ಲೋಕದ ಆಕರ್ಷಣೆ ಬಿಟ್ಟು ಕೊಡುವಂಥದ್ದಲ್ಲ. ಅಂಥದನ್ನೆಲ್ಲ ಚುಚ್ಚಿ ಹೇಳುವ, ಆದರೂ ಕೂಡ ಒಳಗಿರುವ ಕೋಗಿಲೆ ಅಂತರಾತ್ಮ ಇದ್ದಾನಲ್ಲ, ಅವನು ಕೂಗಿ ಕರೆಯುವುದನ್ನು ನಿಲ್ಲಿಸೋದಿಲ್ಲ. ಬಾ ಬಾ, ಯಾಕೆ ತಡ ಮಾಡ್ತಿ, ಇನ್ನೆಷ್ಟು ಹೊತ್ತು. ಹಾಗೆ ಹೇಳಿದಾಗ ಹೋಗುವುದಕ್ಕೆ ತಡೆ ಮಾಡುವವುಗಳು ಯಾವುದು? ತ್ರಿಗುಣಗಳು. ಅದು ಮೂರು ದಾರಿ, ನಾವು ಹೋಗಬೇಕು ಮೂರೇ ದಾರಿ, ಬೇರೆ ದಾರಿಯೇ ಇಲ್ಲ. ಹೋಗಬೇಕಾದರೆ ನಮಗೆ ಎಂಥ ಕುದುರೆ? ಅದು ಮೂರೇ ಕಾಲಿನದ್ದು. ಯಾಕೆ? ನಮಗೆ ತ್ರಿಕರಣಗಳಿಂದ ಮಾತ್ರ ಹೋಗಲಿಕ್ಕೆ ಸಾಧ್ಯ, ಕಾಯ ವಾಚ ಮನಸ. ನಾಲ್ಕನೆಯ ನಮಗೆ ತ್ರಿಕರಣವಲ್ಲದ ಸಾಧನವಿಲ್ಲ. ಅಂಥ ಮೂರು ದಾರಿಯನ್ನು ನಡೆಯುವ ಮೂರು ಕಾಲಿನ ಕುದುರೆಯ ಜೊತೆಗೆ ಹೋದರೂ ಕೂಡ ಎಷ್ಟು ಹೋಗಬಹುದು? ಸಾಧನೆಯ ಪಥದಿಂದ ಅಂತರಾತ್ಮನ ಹತ್ತಿರ ಹೋಗುವುದಕ್ಕೆ 7 ಮೆಟ್ಟಲು ದಾಟಿ ಸಪ್ತಲೋಕದವರೆಗೆ ಹೋಗಿಯೂ ಕೂಡ ಒಂದೊಮ್ಮೆ ಪುಣ್ಯದ ಜೋಳಿಗೆ ಇಲ್ಲದೆ ಕರ್ಮ ಜೋಳಿಗೆ ಖಾಲಿ ಇದ್ದರೆ ಮತ್ತೆ ಬೀಳಬೇಕು, ಮತ್ತೆ ಹೊಸದಾಗಿ ಹುಟ್ಟಬೇಕು. ಈ ಚಕ್ರ ಮುಗಿಯದ್ದು. ಅಂಥ ಮುದುಕಿಯ ಮನೆಯ ಕವಿತೆಯನ್ನು ಹಾಡ್ತಾಳೆ ಕವಿತಾ ಉಡುಪ. ಮುದುಕಿಯ ಮನೆಯ ಅಂಗಳದಲ್ಲಿ ಕೋಗಿಲೆ ಕೂಗಿತ್ತು. ಮುದುಕಿಯ ಮನೆಯ ಅಂಗಳದಲ್ಲಿ ಕೋಗಿಲೆ ಕೂಗಿತ್ತು. ಕೋಗಿಲೆ ಕೂಗಿತ್ತಾಗಲೇ ಆಹಾ ಗಂಡ ಬರುವ ಹೊತ್ತು. ಮುದುಕಿಯ ಮನೆಯ ಅಂಗಳದಲ್ಲಿ ಕೋಗಿಲೆ ಕೂಗಿತ್ತು. ಕೋಗಿಲೆ ಕೂಗಿತ್ತಾಗಲೇ ಆಹಾ ಗಂಡ ಬರುವ ಹೊತ್ತು. ಮುದುಕಿಯ ಮನೆಯ ಅಂಗಳದಲ್ಲಿ ಕೋಗಿಲೆ ಕೂಗಿತ್ತು.
ಚಿಮ್ಮುವ ಕರೆ ಹೊತ್ತು ಹಣ್ಣು ಹಣ್ಣು ಮುದುಕಿಗೆ ಚಿಮ್ಮುವ ಕರೆ ಹೊತ್ತು ಗಂಡ ಬರುವ ಗೊತ್ತಾದರೂ ಅಯ್ಯೋ ಮಿಂಡರ ಜೊತೆಗಿತ್ತು ಗಂಡ ಬರುವ ಗೊತ್ತಾದರೂ ಅಯ್ಯೋ ಮಿಂಡರ ಜೊತೆಗಿತ್ತು ಮಿಂಡರ ಜೊತೆಗಿತ್ತು ಮಿಂಡರ ಜೊತೆಗಿತ್ತು ಮುದುಕಿಯ ಮನೆಯ ಅಂಗಳದಲ್ಲಿ ಮುಗಿಲೆ ಕೂಗಿತ್ತು ಒಂದೇ ಬೇರಿನ ಮರದಲ್ಲಿ ಹಣ್ಣುಗಳೆರಡಿತ್ತು ಒಂದೇ ಬೇರಿನ ಮರದಲ್ಲಿ ಹಣ್ಣುಗಳೆರಡಿತ್ತು ಹಣ್ಣುಗಳೆರಡಿತ್ತಾದರೂ ಅಯ್ಯೋ ಒಂದು ಕುಳಿತು ಬಿತ್ತು ಹಣ್ಣುಗಳೆರಡಿತ್ತಾದರೂ ಅಯ್ಯೋ ಒಂದು ಕುಳಿತು ಬಿತ್ತು ಒಂದು ಕುಳಿತು ಬಿತ್ತು ಒಂದು ಕುಳಿತು ಬಿತ್ತು ಮುದುಕಿಯ ಮನೆಯ ಅಂಗಳದಲ್ಲಿ ಕೋಗಿಲೆ ಕೂಗಿತ್ತು ಇಲ್ಲಿಂದಲ್ಲಿಗೆ ಹೋಗಲು ದಾರಿಯು ಮೂರೇ ಮೂರಿತ್ತು ಇಲ್ಲಿಂದಲ್ಲಿಗೆ ಹೋಗಲು ದಾರಿಯು ಮೂರೇ ಮೂರಿತ್ತು ದಾರಿಯು ಮೂರಿತ್ತಾದರೆ ಕುದುರೆಗೆ ಮೂರೇ ಕಾಲಿತ್ತು ದಾರಿಯು ಮೂರಿತ್ತಾದರೆ ಕುದುರೆಗೆ ಮೂರೇ ಕಾಲಿತ್ತು ಮೂರೇ ಕಾಲಿತ್ತು ಮೂರೇ ಕಾಲಿತ್ತು ಮುದುಕಿಯ ಮನೆಯ ಅಂಗಳದಲ್ಲಿ ಕೋಗಿಲೆ ಕೂಗಿತ್ತು ಐದು ದೆವ್ವಗಳೊಟ್ಟಿಗೆ ಮುದುಕಿಯು ತೆಪ್ಪಗೆ ಕುಳಿತಿತ್ತು ಐದು ದೆವ್ವಗಳೊಟ್ಟಿಗೆ ಮುದುಕಿಯು ತೆಪ್ಪಗೆ ಕುಳಿತಿತ್ತು ತೆಪ್ಪಗೆ ಕುಳಿತಿತ್ತಾದರೂ ಗುಟ್ಟಲಿ ತುಪ್ಪವ ಮೆಲುತ್ತಿತ್ತು ತೆಪ್ಪಗೆ ಕುಳಿತಿತ್ತಾದರೂ ಗುಟ್ಟಲಿ ತುಪ್ಪವ ಮೆಲುತ್ತಿತ್ತು ತುಪ್ಪವ ಮೆಲುತ್ತಿತ್ತು ತುಪ್ಪವ ಮೆಲುತ್ತಿತ್ತು ಮುದುಕಿಯ ಮನೆಯ ಅಂಗಳದಲ್ಲಿ ಕೋಗಿಲೆ ಕೂಗಿತ್ತು ಮಾಳಿಗೆ ಹತ್ತಿತ್ತು ಏಳು ಮೆಟ್ಟಲು ಏಣಿಯನೇರಿ ಮಾಳಿಗೆ ಹತ್ತಿತ್ತು ಮಾಳಿಗೆ ಹತ್ತಿತ್ತಾದರೆ ಅಯ್ಯೋ ಜೋಳಿಗೆ ಬರಿದಿತ್ತು ಮಾಳಿಗೆ ಹತ್ತಿತ್ತಾದರೆ ಅಯ್ಯೋ ಜೋಳಿಗೆ ಬರಿದಿತ್ತು ಜೋಳಿಗೆ ಬರಿದಿತ್ತು ಜೋಳಿಗೆ ಬರಿದಿತ್ತು ಮುದುಕಿಯ ಮನೆಯ ಅಂಗಳದಲ್ಲಿ ಕೋಗಿಲೆ ಕೂಗಿತ್ತು ಗಾಳಿ ಬೀಸಲು ಇತ್ತೊಂಬತ್ತು ಕಿಟಕಿಯ ತೆರೆದಿತ್ತು ಗಾಳಿ ಬೀಸಲು ಇತ್ತೊಂಬತ್ತು ಕಿಟಕಿಯ ತೆರೆ
ಕಿಟಕಿಯ ತೆರೆದಿತ್ತಾದರೆ ಅಯ್ಯೋ ಮುದುಕಿ ಕೆಳಬಿತ್ತು. ಕಿಟಕಿಯ ತೆರೆದಿತ್ತಾದರೆ ಅಯ್ಯೋ ಮುದುಕಿ ಕೆಳಬಿತ್ತು. ಮುದುಕಿಯ ಕೆಳಬಿತ್ತು. ಅಯ್ಯೋ ಮುದುಕಿಯ ಕೆಳಬಿತ್ತು. ಮುದುಕಿ ಮುದುಕಿ ದಾರಿಯ ಹುಡುಕಿ ಮತ್ತೆ ಮೇಲೆ ಹತ್ತು. ಮುದುಕಿ ಮುದುಕಿ ದಾರಿಯ ಹುಡುಕಿ ಮತ್ತೆ ಮೇಲೆ ಹತ್ತು. ಹುಡುಕಿ ಹುಡುಕಿ ಹತ್ತು ಬೇಗ ಗಂಡ ಬರುವ ಹೊತ್ತು. ಹುಡುಕಿ ಹುಡುಕಿ ಹತ್ತು ಬೇಗ ಗಂಡ ಬರುವ ಹೊತ್ತು. ಗಂಡ ಬರುವ ಹೊತ್ತು. ಅದು ಗಂಡ ಬರುವ ಹೊತ್ತು. ಅದು ಗಂಡ ಬರುವ ಹೊತ್ತು. ಅದು ಗಂಡ ಬರುವ ಹೊತ್ತು. ಗಂಡನ ಜೊತೆಗಿರಬೇಕಾದವರೆಲ್ಲ ಮಿಂಡನ ಜೊತೆಗೆ ಕಾಲ ಕಳೆಯುತ್ತಾರೆ ಅನ್ನೋದು ಅಧ್ಯಾತ್ಮದ ವಿಸ್ಮಯ ಮತ್ತು ವಿಪರೀತ. ಆದರೆ ಇಂಥ ಶಬ್ದ ಪ್ರಯೋಗಗಳನ್ನು ಬಹಳ ಕಠೋರವಾಗಿ ಅಧ್ಯಾತ್ಮ ಜೀವಿಗಳು ಮಾಡ್ತಾರೆ. ಅಲ್ಲಮನಂತೂ ಶಿವನನ್ನು ನಾನೊಮ್ಮೆ ಕೊಂದೆಯಾದೊಡೆ, ಏ ತಲೆಯ ಮೇಲಿರುವ ಗೌರಿಯೇ ಗಂಗೆಯೇ ನೀನು ಕೇಳಿರೆ, ತೊಡೆಯ ಮೇಲಿರುವ ಗೌರಿಯೇ ನೀವು ಕೇಳಿರೆ, ಒಂದೊಮ್ಮೆ ನಾನು ಶಿವನ ಕೊಂದೊಡೆ ನೀವೇನು ರಂಡೆಗೂಳುಂಬಿರ ಅಂತ ಕೇಳುವವರೆಗೆ ಮುಂದುವರಿಯುವ ಈ ಅಧ್ಯಾತ್ಮ ಪರಿಭಾಷೆಯನ್ನು ಅಪ್ಪ ಕೂಡ ಬಳಸ್ತಾರೆ. ಇದೆಲ್ಲ ನಾವು ತೊಡಗಿರುವುದು ಮಿಂಡನ ಜೊತೆಗೆ ಆ ಗಂಡನನ್ನು ಮರೆತು. ಅಂಥ ಅಪ್ಪನ ಅನೇಕ ಎಚ್ಚರಗಳಲ್ಲಿರುವುದೆಲ್ಲ ತ್ರಿವಿಕ್ರಮ ಪಂಡಿತಾಚಾರ್ಯ ಅಥವಾ ನಾರಾಯಣ ಪಂಡಿತಾಚಾರ್ಯ, ವಾಮನ ಪಂಡಿತಾಚಾರ್ಯ ಅವರ ಜೊತೆಗಿನ ಮೂಲ ಪುರುಷರಾದ ಶ್ರೀ ಮಧ್ವಾಚಾರ್ಯರು. ಅಂಥ ಗುರುಗಳನ್ನು ಸ್ಮರಿಸುವ ನೀನಲ ಪಂಡಿತವಕ್ಕಿ ಅನ್ನುವ ಗುರುಸ್ಮರಣೆಯ ತ್ರಿವಿಕ್ರಮ ಪಂಡಿತಾಚಾರ್ಯರ ಕುರಿತು ಬರೆದ ಒಂದು ಹಾಡು. ದೊಡ್ಡವರ ಬಗ್ಗೆ ಹೆಚ್ಚು ಮಾತಾಡಬಾರ್ದು, ನಾವು ಎಷ್ಟು ಚಿಕ್ಕವರು ಅಂತ ಗೊತ್ತಾಗುತ್ತೆ. ಹಾಡ್ತಾಳೆ ಕವಿತಾ ಉಡುಪ. ಪಂಡಿತವಕ್ಕೆ ನೀನಲ ನೀನಲ ನಿಜಕ್ಕೂ ಪಂಡಿತವಕ್ಕೆ. ಕಾವು ಮಠದಲ್ಲಿ ಕಾವು ಕುತಹಕ್ಕೆ, ಕಾವು ಮಠದಲ್ಲಿ ಕಾವು ಕುತಹಕ್ಕೆ, ಕಾವು ಕುತಹಕ್ಕೆ, ಕಾವು ಕುತಹಕ್ಕೆ. ನೀನಲ ನೀನಲ ನಿಜಕ್ಕೂ ಪಂಡಿತವಕ್ಕೆ, ನಿಜಕ್ಕೂ ನಿಜಕ್ಕೂ ಪಂಡಿತವಕ್ಕೆ.
ನಿಜವನರಿಯಲೆಂದು ಬಹುಕಾಲ ಕಾದಿ ನಿಜವನರಿಯಲೆಂದು ಬಹುಕಾಲ ಕಾದಿ ಗುರುವಿನೆದುರೇ ನಿಂತು ಕಾದ ಛಲವಾದಿ ಕಂಡೆ ನಿನ್ನದೇ ಮನೆಯ ಮರೆತ ಹಾದಿ ನಿನ್ನದೇ ಮನೆಯ ಮರೆತ ಹಾದಿ ನೀನಲ ನೀನಲ ನಿಜಕ್ಕೂ ಪಂಡಿತವಕ್ಕಿ ನಿಜಕ್ಕೂ ನಿಜಕ್ಕೂ ಪಂಡಿತವಕ್ಕಿ ಕತ್ತಲೆಯಲ್ಲಿದ್ದವಗೆ ದೀವಟಿಕೆಯಾದಿ ಜಾರಿದವನಿಗೆ ಮತ್ತೆ ಪಾವಟಿಕೆಯಾದಿ ಕತ್ತಲೆಯಲ್ಲಿದ್ದವಗೆ ದೀವಟಿಕೆಯಾದಿ ಜಾರಿದವನಿಗೆ ಮತ್ತೆ ಪಾವಟಿಕೆಯಾದಿ ಸುಳ್ಳರಿಗೆ ಕಳ್ಳರಿಗೆ ಬುಸುಗುಡುವ ಹಾವಾದಿ ಸುಳ್ಳರಿಗೆ ಕಳ್ಳರಿಗೆ ಬುಸುಗುಡುವ ಹಾವಾದಿ ಶರಣೆಂದು ಬಂದವಗೆ ಕಾಪಾಡಿದಿ ಶರಣೆಂದು ಬಂದವಗೆ ಕಾಪಾಡಿದಿ ನಿಜಕ್ಕೂ ನಿಜಕ್ಕೂ ಪಂಡಿತವಕ್ಕಿ ನೀನಲ ನೀನಲ ನಿಜಕ್ಕೂ ಪಂಡಿತವಕ್ಕಿ ದಾರಿಯನು ಹರದಾರಿ ಹರಿದಾರಿ ದಾರಿ ತಪ್ಪಿದ ನಮಗೆ ನೀನು ದಾರಿ 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 ತಪ್ಪಿದ ನಮಗೆ ನೀನು ದಾರಿ ದಾರಿ ನಮಗೆ ತಿಳಿದಿರುವುದು ಮೂರೇ ಮೂರು ದಾರಿ ನಾಲ್ಕನೆಯ ದಾರಿಯಲ್ಲಿ ನೀ ವಿಹಾರಿ ನಾಲ್ಕನೆಯ ದಾರಿಯಲ್ಲಿ ನೀ ವಿಹಾರಿ ನಿಜಕ್ಕೂ ನಿಜಕ್ಕೂ ಪಂಡಿತವಕ್ಕಿ ನೀನಲ ನೀನಲ ನಿಜಕ್ಕೂ ಪಂಡಿತವಕ್ಕಿ ನಿನ್ನ ವಂಶದ ಕುಡಿಯು ಹಾಡಿರುವ ಹಾಡು ನಿನ್ನ ವಂಶದ ಕುಡಿಯು ಹಾಡಿರುವ ಹಾಡು ನಿನ್ನಡೆಗೆ ತುಡಿಯುತ್ತಿದೆ ಬಗೆಯ ಜಾಡು ನಿನ್ನಡೆಗೆ ತುಡಿಯುತ್ತಿದೆ ಬಗೆಯ ಜಾಡು ತತ್ವದೀಪದ ಗುರುವೇ ಕಣ್ತೆರೆದು ನೋಡು ನೋಡು ತತ್ವದೀಪದ ಗುರುವೇ ಕಣ್ತೆರೆದು ನೋಡು ಓ ಪಂಡಿತವಕ್ಕಿ ನನ್ನೊಳಗೆ ಹಾಡು ನನ್ನೊಳಗೆ ಹಾಡು ನಿಜಕ್ಕೂ ನಿಜಕ್ಕೂ ಪಂಡಿತವಕ್ಕಿ ಹಾಡು ನೀನಲ ನೀನಲ ನಿಜಕ್ಕೂ ಪಂಡಿತವಕ್ಕಿ ನಿಜಕ್ಕೂ ನಿಜಕ್ಕೂ ಪಂಡಿತವಕ್ಕಿ ನಿಜಕ್ಕೂ ನಿಜಕ್ಕೂ ಪಂಡಿತ
ಖಂಡಿತವಕ್ಕೆ ನಿಜಕ್ಕೂ ನಿಜಕ್ಕೂ ಖಂಡಿತವಕ್ಕೆ. ವಿಲಾಸ್ ನಾಯಕ್ ಅವರ ಆ ಚಿತ್ರ ಜಾಣ್ಮೆಗೂ ಚಿತ್ರಕ್ಕೂ ನಮಿಸಿ ಮುಂದಿನ ಕೊನೆಯ ಹಾಡು. ಅನೇಕರಿಗೆ 2:30 ಆಮಂತ್ರಿತರಿಗೆ ಸಿನಿಮಾಕ್ಕೆ ಹೋಗುವುದಕ್ಕಿದೆ. ಅದಕ್ಕೂ ಕೂಡ ಅವಕಾಶ ಮಾಡಿಕೊಡಬೇಕು ಅಂತ ನಾನು ಉಳಿದವರಲ್ಲಿ ವಿನಂತಿಸ್ತೇನೆ. ಅಂದರೆ ಊಟಕ್ಕೆ ಅವರಿಗೆ ಮೊದಲು ಆದ್ಯತೆ ಕೊಡಿ, ಉಳಿದವರು ಇಲ್ಲೇ ಇರುವವರಿಗೆ ಮತ್ತೆ ಕಾರ್ಯಕ್ರಮಗಳಿರ್ತವೆ. ಇಲ್ಲಿ ಕೂಡ ಮುಂದಿನ ಹಾಡು 1987 ಆಗಸ್ಟ್ 15 ಅನ್ನುವ ಬಹಳ ವಿಡಂಬನಾತ್ಮಕವಾದ ಒಂದು ವಿಶೇಷ ರಚನೆ. ಹಾಡಿದವರಿಗೆ, ಹಾಡು ಓದಿದವರಿಗೆಲ್ಲ ಒಂದು ಹೆಣ್ಣು ಹುಡುಗಿಯನ್ನು ಮದುವೆಯಾಗಿ ಅಂತ ಅಪ್ಪ ಹೇಳಿದ ಹಾಗೆ ಉಂಟು. ಎಂಥ ಹುಡುಗಿ ಇವಳು! ಮೊನ್ನೆ ಈಗ ಅವಳದು ಬರ್ತ್ಡೇ. ಈ ಹುಟ್ಟಿದ ಹುಡುಗಿಯ ಹಬ್ಬದ ದಿವಸ ಇವಳನ್ನು ಸರಿಯಾಗಿ ನೋಡಿ, ಅಂತಿಂಥ ಹುಡುಗಿಗೆಲ್ಲ ತಾಳಿ ಕಟ್ಟಬೇಡಿ, ಇವಳು ಎಂಥ ಹುಡುಗಿ ಅಂದರೆ ಚಂದದ ಹುಡುಗಿ ಅಂತ ಅಪ್ಪ ಬರೀತಾರೆ. ನಾವೆಲ್ಲ ಚಂದಕ್ಕೆ ಮಾರಿ ಹೋದವರು. ಚಂದ ಅಂದರೆ ಸೌಂದರ್ಯ, ಇವರು ಚಂದ ಅಂತ ಅಪ್ಪ ಬೇಕು ಅಂತ ಉದ್ದೇಶಪೂರ್ವಕವಾಗಿ ಶಬ್ದ ಬಳಸ್ತಾರೆ. ಚಂದ ಅಂದರೆ ಜ್ಞಾನ, ಇವಳು ಜ್ಞಾನಿ ಅಷ್ಟೇಯ. ಜ್ಞಾನಿ ಆದ ಕೂಡಲೇ ನಮಗೊಂದು ವಿಶೇಷವಾದ ತಾತ್ಸಾರ, ಭಾಷಾ ಪ್ರಾಚೀನ ಇರಬೇಕು. ಅವಳು ಜ್ಞಾನಿ ಆದರೆ ಅವಳು ಗೊಡ್ಡು ಇರಬೇಕು, ಗೌರಮ್ಮ ಇರಬೇಕು ಅಂತ ತಕ್ಷಣ ಅಪ್ಪ ಹೇಳ್ತಾರೆ, ಇವಳಿಗೆ ಸಿನಿಮಾ ಹಾಡು ಗೊತ್ತುಂಟು, ಇವಳು ಹಸಿ ಹಸಿ ಕಾನ್ವೆಂಟು, ಇವಳಿಗೆ ಗಾಂಧಿ ಮುಷ್ಕರ ಗೊತ್ತುಂಟು, ಇತ್ಯಾದಿ ಇತ್ಯಾದಿ. ಅವಳ 2 ಗುಣಗಳನ್ನು, ಒಂದು ಕಡೆಯಿಂದ ಅವಳು ಪ್ರಾಚೀನ, ಇನ್ನೊಂದು ಕಡೆಯಿಂದ ಅರ್ವಾಚೀನ. ಇಂಥ ಹುಡುಗಿಯನ್ನು ಪಡ್ಡೆ ಹುಡುಗರು ಆಚೆ ಈಚೆ ಯಾರ್ಯಾರನ್ನೂ ನೋಡ್ಕೊಂಡು ಯಾಕೆ ಕಾಲ ಕಳೀತೀರಿ? ಬೇಕಾದರೆ ತಕ್ಷಣ ಇವಳನ್ನು ಮದುವೆ ಆಗಿ ಅಂತ ಹೇಳುವಾಗ ನಿಮಗೆ ಯಾರನ್ನು ಹೇಳ್ತಾರೆ ಅಂತ ಗೊತ್ತೇ ಆಗದ ಹಾಗೆ ಅಪ್ಪನ ಕವಿತೆ ಬಹಳ ರಹಸ್ಯವಾಗಿ ಹೋಗಿ ಕಟ್ಟ ಕಡೆಗೆ ಗೊತ್ತು ಮಾಡುತ್ತೆ ಈ ಹುಡುಗಿ ಭಾರತ ಎನ್ನುವ ಮಾತೆ. ಯಾಕೆ ಅಂದರೆ 1987 ಆಗಸ್ಟ್ 15, ಇವಳಿಗಿನ್ನೂ 40, ನಿಮಗೆಷ್ಟಿರಬಹುದು 25, 30, ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ, ಇವಳನ್ನು ಕಟ್ಟಿಕೊಳ್ಳಿ ಅಂತಾರೆ ಅಪ್ಪ. ಬಹುಶಃ 80ರ ದಶಕದಲ್ಲಿ ಭಾರತ ದೇಶದ ಹುಡುಗರು ವಿದೇಶಕ್ಕೆ ಹೋಗುವುದು ಹೆಚ್ಚಾದಾಗ ಅಪ್ಪ ಬರೆದಿರಬೇಕು ಅಂಥದ್ದೊಂದು ಉಡಾಫೆ ಅನ್ನಿಸುವ, ಎಚ್ಚರ ಹುಟ್ಟಿಸುವ, ಭಾರತವನ್ನು ಕೊಂಡಾಡುವ ಹಾಡು ಕವಿತಾ ಹಾಡ್ತಾರೆ. ಆಗಸ್ಟ್ 15 ತಗೋ ಸಿಹಿ ತಿಂಡಿ ನಮ್ಮಯ್ಯ ಹುಡುಗಿ ಹುಟ್ಟಿದ ದಿನ ಇಂದು. 1987 ಆಗಸ್ಟ್ 15 ತಗೋ ಸಿಹಿ ತಿಂಡಿ ನಮ್ಮಯ್ಯ ಹುಡುಗಿ ಹುಟ್ಟಿದ ದಿನ ಇಂದು. ಬಾರೋ ಹುಡುಗ ಬಿಡೋ ಯೋಚನ ಕಣ್ಬಿಟ್ಟವಳನ್ನು ನೋಡೋ, ಬಾರೋ ಹುಡುಗ ಬಿಡೋ ಯೋಚನ ಕಣ್ಬಿಟ್ಟವಳನ್ನು ನೋಡೋ. ಚಂದದ ಹುಡುಗಿ ಹಾಡುತ್ತಾಳೆ ಎಲ್ಲ ಸಿನಿಮಾ ಹಾಡೋ, ಚಂದದ ಹುಡುಗಿ ಹಾಡುತ್ತಾಳೆ ಎಲ್ಲ ಸಿನಿಮಾ ಹಾಡೋ, ಎಲ್ಲ ಸಿನಿಮಾ ಹಾಡೋ, ಎಲ್ಲ ಸಿನಿಮಾ ಹಾಡೋ. ಅಪ್ಪಟ ಗೌರಿ ಡೌರಿ ಯಾಕೋ ಉಕ್ಕಟ ತಾಳಿ ಕಟ್ಟೋ, ಅಪ್ಪಟ ಗೌರಿ ಡೌರಿ ಯಾಕೋ ಉಕ್ಕಟ ತಾಳಿ ಕಟ್ಟೋ. ಕಸ ಮುಸುರೆ ಮಾಡಿಸಬೇಡ ಕೈ ತುಳಿದವಳನ್ನು ಮುಟ್ಟೋ, ಕಸ ಮುಸುರೆ ಮಾಡಿಸಬೇಡ ಕೈ ತುಳಿದವಳನ್ನು ಮುಟ್ಟೋ. ಬಾರೋ ಹುಡುಗ ಬಿಡ ಯೋಚನ, ಗಾಂಧಿವಾದ ಓದಿದ್ದಾಳೆ ಮುಷ್ಕರ ಗಿಷ್ಕರ ಗೊತ್ತುಂಟು, ಗಾಂಧಿವಾದ ಓದಿದ್ದಾಳೆ ಮುಷ್ಕರ ಗಿಷ್ಕರ ಗೊತ್ತುಂಟು. ಹಳೆ ಕಾಲದ ಗೊಡ್ಡೇನಲ್ಲ ಹುಡುಗಿ ಹಸಿ ಹಸಿ ಕಾನ್ವೆಂಟು, ಹಳೆ ಕಾಲದ ಗೊಡ್ಡೇನಲ್ಲ ಹುಡುಗಿ ಹಸಿ ಹಸಿ ಕಾನ್ವೆಂಟು. ಬಾರೋ ಹುಡುಗ
ಬಿಗಿಯಲು ಕಲಿತಿದ್ದಾಳೆ ಚಪ್ಪರ ಹಾರುವ ಹಾಗೆ. ಭಾಷಣ ಬಿಗಿಯಲು ಕಲಿತಿದ್ದಾಳೆ ಚಪ್ಪರ ಹಾರುವ ಹಾಗೆ. ಉಪ್ಪರಿಗೆಯ ಮೇಲಿಟ್ಟು ಬಿಡಯ್ಯ ಮಳೆಗಾಲಕ್ಕೂ ಬೀಸಣಿಗೆ. ಉಪ್ಪರಿಗೆಯ ಮೇಲಿಟ್ಟು ಬಿಡಯ್ಯ ಮಳೆಗಾಲಕ್ಕೂ ಬೀಸಣಿಗೆ. ಬಾರೋ ಹುಡುಗ ಬಿಡ ಯೋಚನ. ಜಾತಕ ಏಕೆ ಜೋಯಿಸರೇಕೆ ಹುಡುಗಿಯ ನಿನ್ನೆದುರಿರುವಾಗ. ಜಾತಕ ಏಕೆ ಜೋಯಿಸರೇಕೆ ಹುಡುಗಿಯ ನಿನ್ನೆದುರಿರುವಾಗ. ಬಾರೋ ಆರೋಗಣೆ ರೆಡಿಯಾಗಿದೆ ಬಿಗಿದೆ ಬಿಡು ಬೀಗ. ಬಾರೋ ಆರೋಗಣೆ ರೆಡಿಯಾಗಿದೆ ಬಿಗಿದೆ ಬಿಡು ಬೀಗ. ಬಾರೋ ಹುಡುಗ ಬಿಡ ಯೋಚನ. ಅವಳಿಗೆ ತಾಳಿ ಕಟ್ಟಿದೆಯಾದರೆ ಖಂಡದ ಮಕ್ಕಳು ಮನೆ ತುಂಬ. ಅವಳಿಗೆ ತಾಳಿ ಕಟ್ಟಿದೆಯಾದರೆ ಖಂಡದ ಮಕ್ಕಳು ಮನೆ ತುಂಬ. ನಮ್ಮಪ್ಪ ಸಾಕ್ಷಿ ನಾನೇ ಸಾಕ್ಷಿ ನಮ್ಮದೇ ವಂಶದ ಪ್ರತಿಬಿಂಬ. ನಮ್ಮಪ್ಪ ಸಾಕ್ಷಿ ನಾನೇ ಸಾಕ್ಷಿ ನಮ್ಮದೇ ವಂಶದ ಪ್ರತಿಬಿಂಬ. ಬಾರೋ ಹುಡುಗ ಬಿಡ ಯೋಚನ. ಚಿನ್ನಾಗಿನ್ನ ಮಾಡಿಸಲಿಲ್ಲ ಹುಡುಗಿಯ ಅಪ್ಪಟ ಚಿನ್ನ. ಚಿನ್ನಾಗಿನ್ನ ಮಾಡಿಸಲಿಲ್ಲ ಹುಡುಗಿಯ ಅಪ್ಪಟ ಚಿನ್ನ. ಕೈ ಹಿಡಿದರೆ ಮತ್ತವಳಿಗೆ ನೀನೆ ಮಾಡಿಸಬೇಕದನ್ನ. ಕೈ ಹಿಡಿದರೆ ಮತ್ತವಳಿಗೆ ನೀನೆ ಮಾಡಿಸಬೇಕದನ್ನ. ಬಾರೋ ಹುಡುಗ ಬಿಡ ಯೋಚನ. ಎಷ್ಟಾಯಿತು ನಿನಗೀಗ ವಯಸ್ಸು 25-30. ಎಷ್ಟಾಯಿತು ನಿನಗೀಗ ವಯಸ್ಸು 25-30. ಹೊಂದಾಣಿಕೆ ಸರಿ ಹೋಗುತ್ತದೆ ಹುಡುಗಿಗೆ ಕೇವಲ 40. ಹೊಂದಾಣಿಕೆ ಸರಿ ಹೋಗುತ್ತದೆ ಹುಡುಗಿಗೆ ಕೇವಲ 40. 1987 ಆಗಸ್ಟ್ 15 ತಗೋ ಸಿಕ್ಕಿ ತಿಂಡಿ ನಮ್ಮಯ್ಯ ಹುಡುಗಿ ಹುಟ್ಟಿದ ದಿನ ಇಂದು. ಬಾರೋ ಹುಡುಗ ಬಿಡ ಯೋಚನ. ಬಾರೋ ಹುಡುಗ ಬಿಡ ಯೋಚನ. ಅಬ್ಬಾ, ಅದೇನು ಅದ್ಭುತವನ್ನು ನಾವೆಲ್ಲ ಸಾಕ್ಷೀಕರಿಸಿಕೊಂಡಿದ್ದೇವೆ. ಅದು ಹಾಡಲ್ಲ ಬಗೆಯುಲಿ ಆತ್ಮವೆಂಬ ಹಕ್ಕಿಯ ಪಾಡು. ಚಿತ್ರವದು ಚಿತ್ತ ಚಿತ್ತಾರ ಮರುಳೋ ಮಹಾಮರುಳು. ಇನ್ನು ಉಳಿದ ವೀಣೆಯ ಸ್ವನ ಮಾತು ಹೊಳೆವ ಮುತ್ತು. ಇವರನ್ನೆಲ್ಲ ಗೌರವಿಸಬೇಕಾಗಿ ಸಾಗರ ಶಂಕರ ಮಠದ ಧರ್ಮದರ್ಶಿಗಳು ಶ್ರೀಯುತ ಅಶ್ವಿನ್ ಕುಮಾರ್ ರವರು ಆಗಮಿಸಿದ್ದಾರೆ. ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡುತ್ತಿದ್ದೇನೆ. ಅಶ್ವಿನ್ ಕುಮಾರ್ ಸರ್ ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಈ 6 ಜನ ಸೇರಿ ನಮ್ಮೊಳಗಿನ 6 ಜನರನ್ನು ಕೊಲ್ಲುವಲ್ಲಿ ಮಾಡಿದ ಪ್ರಯತ್ನಕ್ಕೆ ಮತ್ತೆ ಸಾಟಿ ಯಾರು? ಅದ್ಭುತವಾದಂಥ ಈ ಒಂದು ಪ್ರಯತ್ನಕ್ಕೆ ಕಲಾವಿದರನ್ನು ಗೌರವಿಸ್ತಾ ಇದ್ದೇವೆ. ದಯಮಾಡಿ ಹಾಡು ಹಬ್ಬದಲ್ಲಿ ಹಾಡು ಗಬ್ಬದಲ್ಲಿದ್ದ ಶ್ರೀಮತಿ ಕವಿತಾ ಉಡುಪಾರವರು ಹಾಗೂ ಶ್ರೀಮತಿ ಸುಮಾ ಶಾಸ್ತ್ರಿರವರು ಶ್ರೀಮತಿ ಕವಿತಾ ಉಡುಪ, ಶ್ರೀಯುತ ಉಲ್ಲಾಸ್ ನಾಯಕ್ರವರು, ವಿಲಾಸ ನಾಯಕ್ರವರು ಶೀಘ್ರ ಚಿತ್ರ ರಚನೆಯಲ್ಲಿ ಅವರ ಚಿತ್ರ ವಿಲಾಸವನ್ನು ನೋಡಿದ್ದೇವೆ. ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ವಿಲಾಸದ ಚಿತ್ರವನ್ನು ನಡೆಸಿಕೊಟ್ಟಂಥ ಶ್ರೀಯುತರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಧನ್ಯವಾದಗಳು ಸರ್.
ನೆರಳು ಬೆಳಕಿನಾಟದಲ್ಲಿ ಮರಳು ಮರಳಿನಲ್ಲಿ ಶ್ರೀಯುತ ರಾಘವೇಂದ್ರ ಹೆಗಡೆ ಸರ್ ಅವರಿಗೆ ಧನ್ಯವಾದಗಳು. ಮರಳಿನ ಮರುಳಿಗೆ ನಾವೆಲ್ಲ ಮರುಳಾಗಿದ್ದೇವೆ, ಧನ್ಯವಾದಗಳು ಸರ್. ಹಾಡುಗಬ್ಬದಲ್ಲಿ ಹಾಡಿದ ಕೋಗಿಲೆ ಶ್ರೀಮತಿ ಸುಮಾ LN ಶಾಸ್ತ್ರಿರವರು ವೇದಿಕೆಯಲ್ಲಿದ್ದಾರೆ. ಅವರಿಗೆ ಧನ್ಯವಾದವನ್ನು ತಿಳಿಸ್ತಾ ಇದ್ದೇವೆ. ಹಾಗೂ ಶ್ರೀಮತಿ ಕವಿತಾ ಉಡುಪಾರವರು ಹಾಡುಗಬ್ಬದಲ್ಲಿ ದನಿಯಾಗಿದ್ದಾರೆ. ಸಾಂದರ್ಭಿಕವಾಗಿ ಅವರಿಗೆ ಈ ಒಂದು ಗೌರವಾರ್ಪಣೆ ವೇದಿಕೆಯಲ್ಲಿ. ದಯಮಾಡಿ ಗಮನಿಸಿ, ಇನ್ನು ಕೆಲವೇ ಕ್ಷಣಗಳಲ್ಲಿ 18 ಕರ್ನಾಟಕದ ಕಾರ್ಯಕ್ರಮಗಳು, ಭಾಗವತ ಮಾಡಿದಾಗ 8 ದಿನ ಮತ್ತು ಅಮೆರಿಕಾದಲ್ಲಿ ಅಷ್ಟು ದಿನ ಇವರು ಹಾಡಿದ್ದಾರೆ, ಈ ಕವಿತಾ ಮತ್ತು ಸುಮಾ. ಇನ್ನೊಂದು ನಾನು ನಿಮಗೆ ಹೇಳಬೇಕಾದದ್ದು, ಇವತ್ತು ಪ್ರಹ್ಲಾದ್ ಆಚಾರ್ಯ ನಮ್ಮ ಜೊತೆಗಿರಬೇಕಾಗಿತ್ತು. ಅವರು ಅನಾರೋಗ್ಯದ ಕಾರಣದಿಂದ ಬಂದಿಲ್ಲ. ನಾವೆಲ್ಲರೂ ಸೇರಿ ಅವರು ಬೇಗ ಗುಣಮುಖರಾಗುವ ಹಾಗೆ ಮತ್ತು ಅವರು ಶೀಘ್ರವಾಗಿ ಮತ್ತೆ ಇಂಥ ಕಾರ್ಯಕ್ರಮಗಳನ್ನು ನಡೆಸಿಕೊಡುವ ಹಾಗೆ ದೇವರವರಿಗೆ ಅನುಗ್ರಹಿಸಲಿ ಅಂತ ಆರೋಗ್ಯವನ್ನು ಕೂಡ ಪ್ರಾರ್ಥಿಸ್ತಿದ್ದೇವೆ. ಮುಂದಿನದು ರೂಪಾಶ್ರೀಯವರು. ಕಲಾವಿದರನ್ನು ಗೌರವಿಸಿದಂಥ ಶ್ರೀಯುತ ಅಶ್ವಿನ್ ರವರಿಗೆ, ಕಲಾವಿದರನ್ನು ಗೌರವಿಸಿದ್ದು ಮಾತ್ರ ಅಲ್ಲ, ಅಶ್ವಿನ್ ಕುಮಾರ್ ಸಾಗರದ ಸಂಯೋಜಕರು ಕೂಡ, ಅವರನ್ನು ನಾವು ಬನ್ನಂಜೆ ಪ್ರತಿಷ್ಠಾನದಿಂದ ನಾವು ಗೌರವಿಸ್ತಿದ್ದೇವೆ. ಬನ್ನಂಜೆ ಪ್ರತಿಷ್ಠಾನ ನೆರವೇರಿಸಿದಂಥ ಬನ್ನಂಜೆ 90ರ ಸಾಗರದ ಕಾರ್ಯಕ್ರಮದ ಆಯೋಜಕರು ಶ್ರೀಯುತರು ಅಶ್ವಿನ್ ಕುಮಾರ್ ಅವರು ವೇದಿಕೆಯಲ್ಲಿದ್ದಾರೆ. ಕಲಾವಿದರಿಗೆ ಗೌರವವನ್ನು ಕೊಟ್ಟು ತಮ್ಮ ಗೌರವವನ್ನೂ ಹೆಚ್ಚಿಸಿಕೊಳ್ಳುವಂಥ ಸಹೃದಯತೆ ಅವರದ್ದು. ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಶ್ರೀಯುತ ಜಗನ್ನಾಥರವರು ಪ್ರತಿಷ್ಠಾನದ ಪರವಾಗಿ ಅವರನ್ನು ಗೌರವಿಸುತ್ತಿದ್ದಾರೆ. ಪ್ರಭಾತ್ ಕಲಾವಿದರಿನ ಸಂಪೂರ್ಣ ಸಹಕಾರವನ್ನು ಕೊಟ್ಟಂತಹ ಶ್ರೀಯುತರನ್ನು ಪ್ರತಿಷ್ಠಾನದ ಪರವಾಗಿ ವೀಣಕ್ಕ ಮತ್ತು ತಂಡ ಗೌರವಿಸಲಿಕ್ಕಿದ್ದಾರೆ. ಪ್ರಭಾತ್ ಕಲಾವಿದರು ಎಂಬೊಂದು ದೊಡ್ಡ ಆಲದ ಮರದ ಆಶ್ರಯ ಪ್ರತಿಷ್ಠಾನಕ್ಕೆ ದೊರೆತಿದೆ. ಶ್ರೀಯುತರಿಗೆ ಧನ್ಯವಾದಗಳು.